ಮಧ್ಯರಾತ್ರಿ ಗೊತ್ತಿಲ್ಲದೆ ನಿಂಟ್ರು. ಒಂದಿನ ಚಿಚುಕಾಗಿ ಚೋಟಿಗಿಳಿ ಅವರಿಬ್ರು ಮಕ್ಕಳನ್ನ ಕರ್ಕೊಂಡು ಪಕ್ಕದೂರಿಗೆ ಹೋಗ್ತಾ ಇದ್ರು. ಆದ್ರೆ ಆ ದಿನ ರಾತ್ರಿ ಆಗಿದ್ರಿಂದ ಅವ್ರಿಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ರಾತ್ರಿ 8 ಗಂಟೆ. ಅದು ಹೊಸ ಊರು. ಚೋಟುಗಿಳಿ, ಬನ್ನಗಿಳಿ, ಚಿಚುಕಾಗೆ, ಚಿನ್ನುಕಾಗೆ ಎಲ್ರೂ ಬೀದಿಯಲ್ಲಿ ನಿಂತ್ಕೊಂಡಿದ್ರು. ಪಾಪ ಬನ್ನು ಅಳುತ್ತಾ, ಅಮ್ಮ ನನಗೆ ಕಾಲೆಲ್ಲ ನೋವಾಗ್ತಿದೆ, ಹಸ್ವಾಗ್ತಾ ಇದೆ ಬೇರೆ. ಪ್ಲೀಸ್ ಹೋಟೆಲಲ್ಲಿ ನನಗೋಸ್ಕರ ಬಿರಿಯಾನಿ ಆರ್ಡರ್ ಮಾಡಿ ಕೊಡಮ್ಮ, ಸ್ವಲ್ಪ ಬಿಸಿಯಾಗಿರ್ಬೇಕು. ಅಯ್ಯೋ ಬನ್ನು, ಇದು ನಮ್ಮೂರಲ್ಲ ಕಣೋ, ಇಲ್ಲಿ ಹೋಟೆಲ್ ಎಲ್ಲಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿರೋರಿದ್ರೆ ಅವ್ರ ಮನೆಯಲ್ಲಾದ್ರೂ ಉಳ್ಕೊಳ್ಬೋದು. ಈ ಊರಲ್ಲಿ ನಮಗೆ ಗೊತ್ತಿರೋರು ಯಾರಿದ್ದಾರೆ ಚೋಟೋ? ಒಂದ್ ಕೆಲ್ಸ ಮಾಡೋಣವಾ, ಇವತ್ ರಾತ್ರಿ ನಾವು ಈ ಮರದ ಕೆಳಗಡೆ ಮಲಗಿ ನಿದ್ರೆ ಮಾಡೋಣ. ಅಮ್ಮ, ಮರದ ಕೆಳಗಡೆ ಮಲ್ಕೋದು ಅಂದ್ರೆ ನಂಗೆ ತುಂಬಾ ಭಯ ಅಮ್ಮ. ಸಡನ್ ಆಗಿ ಆ ಮರದ ಹಿಂಭಾಗದಿಂದ ಯಾರೋ ಇಬ್ರು ಮಾತಾಡ್ತಿರುವ ಧ್ವನಿ ಅವರಿಗೆ ಕೇಳಿಸ್ತು. ಅದು ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ. ನೋಡಿದ್ಯಾ ಲೂಸಿ, ಮೊನ್ನೆ ರಾತ್ರಿ ಯಾರೋ ಇಬ್ರು ವ್ಯಕ್ತಿಗಳು ಬಂದು ನಾನೇ ನಿನ್ನ ನೆಂಟ್ರು ಅಂತ ಹೇಳ್ದಾಗ ಆ ಟುನಿ ಇದ್ದಾಳಲ್ವಾ, ಅವಳು ನಂಬಿ ಅವ್ರನ್ನ ಮನೆಯಲ್ಲೇ ಇರಕ್ಕೇಳಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಕೊಟ್ಟಿದ್ದಾಳೆ. ಏನ್ ಹುಡ್ಗಿನೋ. ಹಾ ಹೌದು ಮಹಿ ಅವ್ರೆ, ಅವಳು ಯಾಕಷ್ಟು ಮುಟ್ಟಾಳಾಗಿದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾರಾದ್ರೂ ಅರ್ಧರಾತ್ರಿಯಲ್ಲಿ ಬಂದು ನಾನೇ ನಿಮ್ಮ ನೆಂಟ್ರು ಅಂತ ಹೇಳಿದ್ರೆ ನಂಬ್ತಾರಾ? ಈ ಟುನಿ ಮಾತ್ರ ಎಲ್ಲರನ್ನ ಯಾಕೆ ಈ ರೀತಿ ನಂಬ್ತಾಳೋ ಏನೋ. ಯಾವಾಗ ಅವಳಿಗೆ ಬುದ್ಧಿ ಬರುತ್ತೋ ಏನೋ. ಸರಿ ಸರಿ ಬಿಡು, ಅವಳ ಬಗ್ಗೆ ಮಾತಾಡಿದ್ರೆ ನಮಗ್ ಕಷ್ಟನೇ. ಬಾ, ಟೈಮ್ ಆಗ್ತಿದೆ, ಮನೆಗೆ ಹೋಗೋಣ. ಹಾಗಂತ ಹೇಳಿ ಅವರಿಬ್ರು ಕೂಡ ಅಲ್ಲಿಂದ ಹೊರಟೋದ್ರು. ಆದ್ರೆ ಅವರಿಬ್ರು ಮಾತಾಡ್ತಾ ಇದ್ದ ವಿಷಯನ ಕೇಳಿ ಚಿಚುಕಾಗಿಗೆ ಒಂದ್ ಐಡಿಯಾ ಬಂತು. ಚಿಚುಕಾಗೆ ಎಲ್ಲರ ಹತ್ರನೂ ರಹಸ್ಯವಾಗಿ, ಚೋಟೋ, ಅವರಿಬ್ರು ಮಾತಾಡ್ತಿದ್ದು ಕೇಳಿಸ್ಕೊಂಡಿಯಾ? ನಮ್ಗೆ ಇವತ್ ರಾತ್ರಿಗೆ ಉಳ್ಕೊಳಕ್ಕೆ 5 ಸ್ಟಾರ್ ಹೋಟೆಲೇ ಸಿಕ್ಕಿದೆ, ಅಲ್ಲಿಗೆ ಹೋಗೋಣವಾ ನಾವು? 5 ಸ್ಟಾರ್ ಹೋಟೆಲಾ? ಏನ್ ಹೇಳ್ತಿದ್ಯಾ ಚಿಚು ನೀನು? ಹೋಟೆಲ್ ಅಂದ್ರೆ ಹೋಟೆಲ್ ಅಲ್ಲ, ಅದೇ ಅವ್ರಿಬ್ರು ಹೇಳ್ತಾ ಇದ್ರಲ್ಲ, ಯಾರೋ ಟುನಿ ಅಂತ ಒಬ್ಳು ಅಮ್ಮಾಯಿಗಳಿದ್ದಾಳೆ, ರಾತ್ರಿ ನೆಂಟ್ರು ಅಂತ ಹೋದ್ರೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಮಲ್ಗೋಕ್ಕೂ ಜಾಗ ಕೊಡ್ತಾಳೆ ಅಂತ. ನಾವು ನೆಂಟ್ರು ಅಂತ ಸುಳ್ಳು ಹೇಳಿ ಅಲ್ಲಿಗೆ ಹೋಗ್ಬೋದಲ್ವಾ? ಸುಳ್ಳು ಹೇಳದ? ಅಯ್ಯೋ ಬೇಡ ಚಿಚ್ಚು, ನಿಜ ಗೊತ್ತಾದ್ರೆ ಆಮೇಲೆ ಅವ್ರು ನಮ್ಮನ್ನ ಏನ್ ಮಾಡ್ತಾರೆ ಏನೋ. ಏನ್ ಮಾಡ್ತಾಳೆ? ಅವ್ರು ಹೇಳಿದ್ರಲ್ವಾ ಅವಳು ಪಾಪ ಅಂತ. ಇವಾಗ ನೀನ್ ಬರ್ತೀಯೋ ಇಲ್ವೋ? ಬನ್ನೋ, ನಿನಗೂ ಬಿರಿಯಾನಿ ಬೇಕಾ ಬೇಡ್ವಾ? ನನ್ ಜೊತೆ ಬರ್ತೀಯೋ ಇಲ್ವೋ? ಆಂಟಿ, ಬಿರಿಯಾನಿ ಕೊಡಿಸ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ರಾತ್ರಿ 8:30 ಗಂಟೆ. ಟುನಿಗು ಬಚ್ಚಿ ಅವಳ ಮನೆ ವರಣದಲ್ಲಿ ಅಡಿಗೆ ಮಾಡ್ತಾ ಕೂತ್ಕೊಂಡಿದ್ಲು. ಆವಾಗ ಅವಳ ಪಕ್ಕದಲ್ಲಿ ಒಂದು ಮಂಚ ಹಾಕೊಂಡು ಅವಳ ಮಗಳಾದ ಬುಜ್ಜಿನೂ ಕೂತ್ಕೊಂಡಿದ್ಲು. ಆ ಸಮಯದಲ್ಲಿ ಚಿಚುಕಾಗೆ, ಚೋಟಿಗಿಳಿ, ಬನ್ನಗಿಳಿ, ಚಿನ್ನುಕಾಗೆ ಎಲ್ರೂ ಕೂಡ ಟುನಿಯ ಮನೆ ಹತ್ತಿರ ಹೋದ್ರು. ಆವಾಗ ಚಿಚು ಜೋರಾಗಿ ಅಳುತ್ತಾ, ಟುನಿ, ಎಷ್ಟ್ ದಿನ ಐತೆ ನಿನ್ನ ನೋಡಿ, ಎಷ್ಟು ಲಾಚರಾಗ್ಬಿಟ್ಟಿದ್ಯಾ? ನಾವ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾವು ಹಾಗೆ ಏನೆಂಟ್ರು ಅಂತ ಹೇಳಕ್ಕಾಗದೆ ಅವಳು ಚೋಟುನ ನೋಡ್ದಾಗ, ಚೋಟು ಬೇರೆ ದಾರಿ ಇಲ್ದೆ, ನಾವು ನಿಮ್ಮ ಅಜ್ಜ ಇದಾರಲ್ವಾ, ಅವ್ರ ತಮ್ಮನ್ ಫ್ಯಾಮಿಲಿ. ಹೌದು, ಅವರ ತಮ್ಮನ ಮಗನ ಮಕ್ಕಳು ನಾವು. ಟುನಿ ಅಡಿಗೆ ಮಾಡಿದನ್ನ ನಿಲ್ಸಿ ಆಶ್ಚರ್ಯದಿಂದ, ನಮ್ಮ ಅಜ್ಜನ ತಮ್ಮನ್ ಮಕ್ಳ ಅಂದ್ರೆ ನೀವು ನಮ್ಮ ನೆಂಟ್ರಾ? ಹೌದು ಟುನಿ, ಚಿಕ್ಕ ವಯಸ್ಸಲ್ಲಿ ನಿನ್ನ ಮಡ್ಲರ್ ಕೂರ್ಸ್ಕೊಂಡು ಆಟ ಆಡ್ಸ್ತಿದ್ದೆ. ಇವಾಗ ನೀನು ಇಷ್ಟು ದೊಡ್ಡವಳಾಗಿ ಬೆಳ್ತಿದೀಯ. ಈ ಊರಲ್ಲಿ ನಮ್ಗೆ ಬೇರೆ ಯಾರು ಗೊತ್ತಿಲ್ಲ, ನಿನ್ನ ನೋಡೋದಕ್ಕೋಸ್ಕರನೇ ಬಂದಿದ್ದು. ಆವಾಗ ಬನ್ನಗಿಳಿ, ಹೌದು ಚಿಕ್ಕಮ್ಮ, ನನಗೆ ತುಂಬಾ ಹಸ್ವಾಗ್ತಿದೆ, ಸುಮಾರು ದೂರದಿಂದ ಬಂದೆ ಅಲ್ವಾ. ಏನ್ ಮಾಡ್ತಾ ಇದ್ದೀರಾ? ವಾಸ್ತೆ ಚೆನ್ನಾಗ್ ಬರ್ತಾ ಇದೆ. ಆವಾಗ ಬುಜ್ಜಿ ಹಿಡಿದ್ ಬಂದು, ಅಮ್ಮ, ಇವ್ರು ಯಾರಮ್ಮ? ನಿಜವಾಗ್ಲೂ ಇವ್ರು ನಮ್ಮ ನೆಂಟ್ರೇನಾ? ಆವಾಗ ಟುನಿಗೆ ಬಚ್ಚಿ ಅವರೇನೆಲ್ಲ ನೋಡಿ ಚಿಕ್ಕದಾಗಿ ಒಂದು ನಗಾಡಿ, ಹೌದು ಬುಜ್ಜಿ, ಮನುಷ್ಯರಂತ ಇದ್ರೆ ಬಂಧು ಬಳಗ ಎಲ್ರು ಇರ್ತಾರೆ ಅಲ್ವಾ. ಮನೆಗ್ ಬಂದಿರುವ ನೆಂಟ್ರನ್ನ ಮನೆ ಹೊರಗಡೆ ನಿಲ್ಸೋದು ಚೆನ್ನಾಗಿಲ್ಲ. ಬನ್ನಿ, ಮೊದ್ಲು ಬಂದು ಒಳಗಡೆ ಕೂತ್ಕೊಳ್ಳಿ. ಆವಾಗ ಚಿಚು ಅವಳ ಮನ್ಸಲ್ಲಿ, ಇವಳು ನಿಜವಾಗ್ಲೂ ಅಮಾಯಿಕಳೆ ಪಾಪ. ಸರಿ ಸರಿ ಟುನಿ, ಒಳಗಡೆ ಬರ್ತಾ ಇದೀವಿ. ಟುನಿ ಅವ್ರನ್ನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಚಾಪೆ ಹಾಕಿ ಅವ್ರನ್ನ ಕೂರ್ಸದ್ಲು. ಎಲ್ರು ಸುಮಾರು ದೂರದಿಂದ ಬಂದಿದ್ದೀರಾ ಅಲ್ವಾ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಅಡಿಗೆ ಇನ್ನೊಂದು 5 ನಿಮಿಷದಲ್ಲಿ ಮುಗಿಯುತ್ತೆ, ಬೇಗ ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ಟುನಿ ಅಡಿಗೆ ಕೆಲ್ಸ ಎಲ್ಲಾನು ಮುಗಿಸಿ ಅವ್ರೆಲ್ಲರಿಗೂ ಮಾಡಿದ ಆಹಾರನ ಬಡ್ಸದ್ಲು. ಮಕ್ಳಿಗೆ ಇಷ್ಟ ಅಂತ ಎಲ್ರಿಗೂ ಹಪ್ಳಾನು ಮಾಡಿಕೊಟ್ಲು. ಆವಾಗ ಬನ್ನು ಆ ಆಹಾರನ ತಿಂದು, ವಾವ್ ಟುನಿ ಚಿಕ್ಕಮ್ಮ, ನೀವು ನಮ್ಮಮ್ಮನಿಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಅದ್ರಲ್ಲೂ ಈ ಬೇಳೆಯಲ್ಲಿ ನೀವು ತುಪ್ಪ ಹಾಕಿದ್ರಿ ನೋಡು, ಅದೇ ನಿಜವಾಗ್ಲೂ ಹೈಲೈಟು. ಬನ್ನು, ಮೆಲ್ಲೆ ತಿನ್ನೋ, ಊಟ ಚೆನ್ನಾಗಿದೆ ಟೋನಿ. ನಾವು ಸಡನ್ ಆಗಿ ಬಂದ್ರೂ ಕೂಡ ನೀನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಯಾ. ಇದ್ರಲ್ಲೇನಿದೆ, ಅತಿಥಿ ದೇವೋಭವ ಅಂತ ದೊಡ್ಡವರು ಹೇಳಿದ್ದಾರೆ ಅಲ್ವಾ. ಯಾವಾಗ್ಲೂ ಈ ಮನೇಲಿ ನಾವಿಬ್ರೇ ಇರೋದು. ಇವಾಗ ಈ ಮನೆ ತುಂಬಾನು ಚೆನ್ನಾಗಿದೆ. ಹೌದು,
ನನಗೂ ಕೂಡ ಇಬ್ರು ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಚಿನ್ನು ಬಾನು ಜೊತೆ ನಾನು ಆಟಾಡ್ತೀನಿ. ಊಟ ಎಲ್ಲ ಆದ್ಮೇಲೆ ಎಲ್ರಿಗೂ ಮಲಗಕ್ಕೆ ರೆಡಿ ಮಾಡಿದ್ಲು ಟುನಿ. ಅವ್ರಿಗೆ ಮಂಚನ ಕೊಟ್ಟು ಅವರಿಬ್ರು ಮಾತ್ರ ನೆಲದಲ್ಲಿ ಮಲ್ಕೊಂಡ್ರು. ಅಯ್ಯೋ ಟುನಿ, ನಾವ್ ಮಂಚದಲ್ಲಿ ನೀನು ನೆಲದಲ್ಲಿ, ಇದೇನು ಚೆನ್ನಾಗಿಲ್ವಲ್ಲ? ಹಾಗೇನಿಲ್ಲ, ನೀವ್ ಮಲ್ಕೊಳ್ಳಿ, ನನಗೆ ಇದೆಲ್ಲ ಅಭ್ಯಾಸನೇ. ಎಲ್ರೂ ನಿದ್ರೆ ಮಾಡಿದ್ರು. ಆದ್ರೆ ಚಿಚು ಹಾಗೂ ಚೋಟಿಗೆ ಮಾತ್ರ ನಿದ್ರೆ ಬರ್ಲಿಲ್ಲ. ಮರುದಿನ ಬೆಳಗ್ಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಎದ್ದು ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇದ್ರು. ಆವಾಗ್ಲೇ ಚೋಟು ಹಾಗೂ ಚಿಚು ಇಬ್ರು ಎದ್ದು ಬಂದ್ರು. ಅವ್ರಿಗೆ ನೆನೆ ರಾತ್ರಿ ಟುನಿನ ಸುಳ್ಳು ಹೇಳಿ ಮೋಸ ಮಾಡಿದ್ರಲ್ಲಿ ತುಂಬಾನೇ ಗಿಲ್ಟ್ ಫೀಲ್ ಆಗ್ತಿತ್ತು. ಚೋಟು, ನೆನೆ ರಾತ್ರಿ ನನಗೆ ನಿದ್ರೆನೇ ಬರ್ಲಿಲ್ಲ. ಪಾಪ ಟುನಿ ತುಂಬಾ ಒಳ್ಳೆಯವಳಾಗಿದ್ದಾಳೆ. ಅವಳತ್ರ ಹೋಗಿ ನಾವು ಸುಳ್ಳು ಹೇಳಿದೀವಲ್ವಾ, ಅದು ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಹೌದು ಚಿಚು, ನನಗೂ ಕೂಡ ಇಷ್ಟು ಒಳ್ಳೆ ಪಕ್ಷಿಗಳನ್ನ ಮೋಸ ಮಾಡಿದ್ರಲ್ಲಿ ಸ್ವಲ್ಪನೂ ಇಷ್ಟನೇ ಇಲ್ಲ. ಅದಕ್ಕೆ ರಾತ್ರಿ ನನಗೂ ಕೂಡ ನಿದ್ರೆ ಬರ್ಲಿಲ್ಲ. ಸರಿ, ಹಾಗಾದ್ರೆ ಬಾ, ನಾವು ನಿಜಾನ ಟುನಿ ಹತ್ರ ಹೇಳೋಣ. ಅವಳು ಹೊಡೆದ್ರು ಕೂಡ ಪರವಾಗಿಲ್ಲ, ಆದ್ರೆ ಸುಳ್ಳೇಳಿ ಈ ಗಿಲ್ಟ್ ಫೀಲ್ ಜೊತೆ ನಾವು ಇಲ್ಲಿಂದ ಮಾತ್ರ ಹೋಗ್ಲೇಬಾರ್ದು. ಹಾಗೆ ಇಬ್ರು ಕೂಡ ಒಂದು ನಿರ್ಧಾರಕ್ಕೆ ಬಂದು ಹೊರಗಡೆ ರಂಗೋಲಿ ಹಾಕ್ತಾ ಇದ್ದ ಟುನಿಯ ಹತ್ರ ಹೋಗಿ ತಲೆ ಬಗ್ಗೆ ಅವಳ ಮುಂದೆ ನಿಂತ್ಕೊಂಡಿದ್ರು. ಟುನಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಏನ್ ಹೇಳಿ? ರಾತ್ರಿ ಚೆನ್ನಾಗಿ ನಿದ್ರೆ ಬಂತಾ? ಬೆಳಿಗ್ಗೆ ತಿಂಡಿಗೆ ಏನ್ ಮಾಡ್ಲಿ? ಆವಾಗ ಚಿಚುಕಾಗಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ತಿಂಡಿ ಏನೋ ಮಾಡೋದ್ ಬೇಡ ಟುನಿ, ನಾನೊಂದು ನಿಜ ಹೇಳ್ಬೇಕು ನಿನ್ನತ್ರ. ನಾವು ನಿನ್ನ ನೆಂಟ್ರೇ ಅಲ್ಲ. ನೆನ್ನೆ ರಾತ್ರಿ ಮಕ್ಕಳನ್ನ ಕರ್ಕೊಂಡು ಬೇರೆ ಊರಿಗೆ ಹೋಗ್ತಾ ಇದ್ದಾಗ ರಾತ್ರಿ ಸಮಯ ಆಯ್ತು. ಎಲ್ಲಿ ಉಳಿಯೋದಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಬೇರೆ ದಾರಿ ಇಲ್ದೆ ನಿನ್ನತ್ರ ನಾವು ನಿನ್ನ ನೆಂಟ್ರು ಅಂತ ಸುಳ್ಳು ಹೇಳಿ ಇಲ್ಲಿ ರಾತ್ರಿ ಇದ್ವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಹೌದು, ನೀನಂತ ಒಳ್ಳೆ ಮನಸ್ಸಿರುವ ಪಕ್ಷಿನ ಮೋಸ ಮಾಡಿ ಈ ರೀತಿ ಹೋಗಕ್ ಆಗ್ತಾ ಇಲ್ಲ. ಅದಕ್ಕೆ ನಿಜ ಹೇಳಿದ್ವಿ, ನಮ್ಮನ್ನ ಕ್ಷಮಿಸ್ಬಿಡು. ಚಿಚು ಚೋಟು ಇಬ್ರು ಕೂಡ ತಲೆ ಬಗ್ಗೆ ನಿಂತು ಅಳ್ತಾ ಇದ್ರು. ಆದ್ರೆ ಇದನ್ನ ನೋಡ್ತಾ ಇದ್ದ ಟುನಿ ಹಾಗೂ ಬುಜ್ಜಿ ಇಬ್ರು ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಂಡು ಜೋರಾಗಿ ನಗಾಡ್ತಾ ಇದ್ರು. ಅವರು ನಗಾಡೋದನ್ನ ನೋಡಿ ಅಲ್ಲಿದ್ದ ಎಲ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಚಿಚುಕಾಗೆ ಅವರು ನಗಾಡ್ತಾ ಇರೋದನ್ನ ನೋಡಿ ಆಶ್ಚರ್ಯದಿಂದ, ಏನ್ ಟುನಿ, ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ತಾ ಇದೀವಿ, ನೀವು ಕೋಪ ಮಾಡ್ಕೊಳ್ದೆ ಯಾಕೆ ನಗಾಡ್ತಾ ಇದ್ದೀರಾ? ಆವಾಗ ಟುನಿ ನಗೋದನ್ನ ನಿಲ್ಸಿ, ಚಿಚು, ನಿನ್ನೆ ರಾತ್ರಿ ನೀವು ನಮ್ಮ ಮನೆಗ್ ಬಂದಾಗ್ಲೇ ನಮಗ್ ಗೊತ್ತು ನೀವು ನಮ್ಮ ನೆಂಟ್ರಲ್ಲ ಅಂತ. ಅದ್ ಹೇಗಂತ ಗೊತ್ತಾ? ನಮ್ಮ ಅಜ್ಜನಿಗೆ ತಮ್ಮನೇ ಇಲ್ಲ ಅನ್ನೋದು ನನಗ್ ಗೊತ್ತಲ್ವಾ? ಆವಾಗ ಚೋಟು, ಏನು ನೆಂಟ್ರಲ್ಲ ಅಂತ ನಿನ್ನೆನೆ ಗೊತ್ತಾ? ಹಾಗಿರುವಾಗ ಯಾಕ್ ಟುನಿ ನಮ್ಮನ್ನ ನೆಂಟ್ರ ತರ ನೋಡ್ಕೊಂಡೆ? ಆವಾಗ ಟುನಿಯ ಮುಖ ಬಾಡಿ ಹೋಯ್ತು. ಅವಳ ಕಣ್ಣಲ್ಲಿ ಸ್ವಲ್ಪ ಕಣ್ಣೀರ್ ಬಂತು. ಯಾಕಂತ ಹೇಳ್ತೀನಿ. ನೀವು ನನ್ನ ನೆಂಟ್ರು ಅಲ್ಲ ಅಂತ ಗೊತ್ತಿದ್ದು ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಕಾರಣ ನನಗೆ ಅಂತ ಯಾರೂ ಇಲ್ಲ. ಯಾಕಂದ್ರೆ ನಾನು ಮಾಡ್ಕೊಂಡಿದ್ದ ಲವ್ ಮ್ಯಾರೇಜ್. ನಮ್ಮ ಮನೆಯವ್ರಿಗೆ ಇದ್ರಲ್ಲಿ ಇಷ್ಟ ಇತ್ತಿಲ್ಲ. ಆದ್ರಿಂದ ನನ್ನನ್ನ ಅವ್ರು ಹಾಗೇನೆ ಬಿಟ್ಬಿಟ್ರು. ನಾನು ಆ ದಿನದಿಂದ ಅನಾಥೆಯಾದೆ. ಟುನಿ, ಹಾಗಾದ್ರೆ ನಿನ್ ಗಂಡ? ಟುನಿಯ ಮುಖ ಇನ್ನೂ ಬಾಡಿ ಹೋಯ್ತು. ಬುಜ್ಜಿ ಹುಟ್ಟಿ 2 ತಿಂಗಳಲ್ಲಿ ನನ್ ಗಂಡ ಇನ್ನೊಬ್ಳು ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು. ನಾವಿಬ್ರು ಅನಾಥರಾದ್ವಿ. ನನ್ ಗಂಡ ಮಾಡಿದ ಮೋಸನ ನಾನ್ ನನ್ ಮನೇಲಿ ಹೋಗಿ ಹೇಳ್ದೆ. ಅದಕ್ಕೆ ಅವರು, ಇದು ನೀನೇ ಆಯ್ಕೆ ಮಾಡ್ಕೊಂಡ ಜೀವನ, ಕಷ್ಟ ಏನಿದ್ರು ನೀನೇ ಪಡ್ಬೇಕು ಅಂತ ಹೇಳಿದ್ರು. ಅಯ್ಯೋ ದೇವ್ರೇ, ಇಷ್ಟು ಕಷ್ಟನೇ ನಿನಗೆ? ಹೌದು, ಆ ದಿನದಿಂದ ನಾನು ಬುಜ್ಜಿ, ನನಗೆ ಅವಳು, ಅವಳಿಗೆ ನಾನು ಅನ್ನೋ ತರ ಬಾಳ್ತಾ ಇದ್ವಿ. ಯಾವುದೇ ಒಂದು ವಿಶೇಷ ಇದ್ರೂ ಸರಿ, ಹಬ್ಬ ಇದ್ರೂ ಸರಿ, ಎಲ್ರ ಮನೇನೂ ನೆಂಟ್ರ ಜೊತೆ ತುಂಬಾನೇ ಚೆನ್ನಾಗಿರ್ತಿತ್ತು. ಆದ್ರೆ ನಮ್ಮನೇಲಿ ಮಾತ್ರ ಯಾರು ಇರ್ತಿರ್ಲಿಲ್ಲ. ಆವಾಗ್ಲೇ ಒಂದಿನ ನಮ್ಮ ಮನೆಗೆ 2 ವ್ಯಕ್ತಿಗಳು ಬಂದ್ರು. ನಾವು ನಿಮ್ಮ ನೆಂಟ್ರು ಅಂತ ಹೇಳಿದ್ರು. ನಮಗ್ ಗೊತ್ತು ಅವ್ರು ನಮ್ಮ ನೆಂಟ್ರು ಇಲ್ಲ ಅಂತ. ಆದ್ರೆ ಆ ದಿನನೇ ಮೊದಲನೇ ಸಲ ನಮ್ಮ ಮನೆ ಚೆನ್ನಾಗಿತ್ತು. ಎಲ್ರು ನಗಾಡುವ ಶಬ್ದ ಕೇಳಿಸ್ತು. ಅವರು ನಮ್ ಜೊತೆ ಮಾತಾಡ್ತಿರೋದನ್ನ ನೋಡಿದಾಗ ನಮಗೆ ತುಂಬಾನೇ ಖುಷಿ ಆಯ್ತು. ಹೌದು, ನಮ್ಗೆ ಅಂತ ಯಾರೋ ಇದ್ದಾರೆ ಅನ್ನುವ ಆ ಥಾಟ್ ನನಗ್ ಬಂತು. ಆವಾಗ್ಲೇ ಡಿಸೈಡ್ ಮಾಡ್ದೆ, ಮನೆಗೆ ನೆಂಟ್ರು ಅಂತ ಯಾರು ಬಂದ್ರು ಅವರು ನಮ್ ನೆಂಟ್ರು ಅಂತ ಅನ್ಕೊಳ್ಬೇಕು, ಅವ್ರನ್ನ ನೋಡ್ಕೊಳ್ಬೇಕು ಅಂತ. ಹಾಗೇನೆ ನೀವು ಕೂಡ ಬಂದ್ರಿ. ನಿಮ್ಮನ್ನ ನೋಡಿದಾಗ ನನಗೆ ಯಾರು ಅಂತ ಅನಿಸ್ಲಿಲ್ಲ, ನೆಂಟ್ರು ತರನೇ ಅನಿಸ್ತು. ನಮಗೆ ಅಂತ ಹೋಗಕ್ಕೆ ಯಾರ ಮನೇನೂ ಇಲ್ಲ. ನನ್ ಮನೆಗೇನಾದ್ರೂ ಯಾರಾದ್ರೂ ಬಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನನ್ ಮನ್ಸಿಗೆ ಸ್ವಲ್ಪನಾದ್ರೂ ಖುಷಿ ಆಗ್ತಿತ್ತು. ಹಾಗಂತ ಟುನಿ ಅವಳ ಕತೆ ಹೇಳ್ದಾಗ ಅದನ್ ಕೇಳಿ ಇಬ್ರ ಮನಸ್ಸು ಕೂಡ ಭಾರ ಆಯ್ತು. ಅವರಿಬ್ರ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆವಾಗ ಚಿಚುಕಾಗೆ, ಟುನಿ, ಸಾರಿ ಟುನಿ, ನಿನ್ನ ನಗುವಿನ ಹಿಂದೆ ಇಷ್ಟು ದೊಡ್ಡ ದುಃಖ ಕತೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀನು ದೇವತೆ ಟುನಿ, ನೆಂಟ್ರು ಅಲ್ಲ ಅಂತ ಗೊತ್ತಿದ್ರು ಕೂಡ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ಹೌದು ಟುನಿ, ಈ ಕಾಲದಲ್ಲಿ ರಕ್ತ ಸಂಬಂಧನೇ ಯಾರ್ ನೀವು ಅಂತ ಮನೆ ಬಿಟ್ಟು ಹೊರಗಡೆ ಕಳ್ಸೋ ಈ ಕಾಲದಲ್ಲಿ ನಿನ್ನಂತವಳನ್ನ ನೋಡಿದ ಆಶ್ಚರ್ಯ. ಚಿಚುಕಾಗಿ ಟುನಿಯ ಕೈಯನ್ನ ಹಿಡ್ಕೊಂಡು, ಇಲ್ಲೋ ಟುನಿ, ಇವತ್ತಿಂದ ಯಾರು ಇಲ್ಲ ಅಂತ ಅನ್ಬೇಡ. ನಿನಗೆ ಅಕ್ಕಂದಿರು ನಾವಿಬ್ರು ಇದ್ದೀವಿ.
ನಿನ್ ಮನೆಗೆ ಆವಾಗವಾಗ ನಾವು ಇದೇ ರೀತಿ ಬರ್ತಾ ಹೋಗ್ತಾ ಇರ್ತೀವಿ. ಹೌದು, ಅದ್ ಮಾತ್ರ ಅಲ್ಲ, ನಿನಗೂ ಹೋಗಕ್ಕೆ ಮನೆ ಇದೆ, ಅಕ್ಕಂದಿರ ಮನೆ. ಇವತ್ತಿಂದ ನನ್ ಮಕ್ಳು ನಿನ್ ಮಗು ಎಲ್ರು ಕೂಡ ಅಣ್ಣ ತಂಗಿಯಂದ್ರ ತರ. ಆವಾಗ ಬನ್ನು ಚಿನ್ನು ಬಂದು ಬುಜ್ಜಿಯ ಕೈಗೆ ಶೇಕ್ ಹ್ಯಾಂಡ್ ಕೊಟ್ಟು, ಹೌದು ಚಿಕ್ಕಮ್ಮ, ನಿಮ್ಮ ಮಗ ನಾನೊಬ್ಬ ಇದ್ದೀನಿ ಅಲ್ವಾ, ಯಾವಾಗ ಬಿರಿಯಾನಿ ಮಾಡಿದ್ರು ಕರೀರಿ, ನಾನ್ ಬಂದ್ ತಿಂದೋಗ್ತೀನಿ. ಆವಾಗ ಟುನಿ ಹಾಗೂ ಬುಜ್ಜಿ ಇಬ್ರು ನಗುತ್ತಾ, ತುಂಬಾ ಥ್ಯಾಂಕ್ಸ್, ಖಂಡಿತ ಬಿರಿಯಾನಿ ಮಾಡಿದ್ರೆ ನನ್ ಮಗನ ನನ್ ಮನೆಗ್ ಕರಿತೀನಿ. ಹಾಗೆ ಆ ದಿನ ಯಾರು ಇಲ್ಲ ಅಂತ ಅನ್ಕೊಂಡಿದ್ದ ಟುನಿಗೆ ಇಬ್ರು ಅಕ್ಕಂದಿರೋ, ಅಕ್ಕನ ಮಕ್ಕಳು, 2 ಕುಟುಂಬನೂ ಸಿಕ್ಕಿತ್ತು. ಆ ದಿನದಿಂದ ಟುನಿ ಹಾಗೂ ಚಿಚ್ಚು ಚೋಟುವಿನ ಕುಟುಂಬ ತುಂಬಾನೇ ಸಂತೋಷವಾಗಿತ್ತು. ಬೇಸಿಗೆ ಕಾಲದಲ್ಲಿ ಮಹಡಿಯಲ್ಲಿ ತರಕಾರಿ ಬೆಳೆ. ಅದು ಬೇಸಿಗೆ ಕಾಲ, ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳ ಊರಿನಲ್ಲಿ ಎಲ್ಲ ಪಕ್ಷಿಗಳು ಮನೆಯೊಳಗಡೆ ಇದ್ರು. ಚೋಟಿಗಿಳಿಯ ಮನೆಯಲ್ಲಿ ಎಸಿ ಫುಲ್ ಸ್ಪೀಡಲ್ಲಿ ರನ್ ಆಗ್ತಾ ಇತ್ತು, ಆದ್ರೂ ಬೆವರ್ತಾ ಇತ್ತು. ಬನ್ನಗಿಳಿ ಜೋರಾಗಿ ಅಳುತ್ತಾ, ಅಮ್ಮ, ನನ್ನಿಂದ ಈ ಬಿಸಿಲು ತಡ್ಕೊಳಕ್ ಆಗ್ತಾನೆ ಇಲ್ಲಮ್ಮ, ತುಂಬಾ ಬಿಸಿ ಬಿಸಿ ಇದೆ ಅಮ್ಮ, ನಾನು ತಂದೂರಿ ಚಿಕನ್ ತರ ಯಾಕೋ ಫ್ರೈ ಆಗ್ತಿದ್ದೀನಿ ಅಮ್ಮ. ನಾನೇನೋ ಮಾಡೋದು, ಎಸಿ ಹಾಕಿದ್ದೀನಿ, ಆದ್ರೆ ಕೂಲಿಂಗ್ ಬರ್ತಾ ಇಲ್ಲ, ನನ್ಗೂ ಕೂಡ ಸೆಕೆ ಆಗ್ತಾ ಇದೆ, ಏನ್ ಮಾಡೋದು ಅಂತ ನನ್ಗೂ ಅರ್ಥನೇ ಆಗ್ತಿಲ್ಲ ಕಣೋ. ಆವಾಗ್ಲೇ ಬಾಗಿಲ್ನ ಓಪನ್ ಮಾಡ್ಕೊಂಡು ಚಿಚುಕಾಗಿ ಮನೆಯೊಳಗಡೆ ಬಂತು. ಅಯ್ಯೋ, ಏನ್ ಚೋಟು ಇದು, ಈ ಬಿಸಿಲು ತಡ್ಕೊಳಕ್ ಆಗ್ತಾನೆ ಇಲ್ಲ. ಅರೆ, ನಿನ್ ಮನೆಯೊಳಗಡೆ ಎಸಿ ಓಡ್ತಾ ಇದೆ, ಆದ್ರೂ ಕೂಡ ಕೂಲಿಂಗೇ ಇಲ್ವಲ್ಲ. ಹೌದು, ಏನ್ ಮಾಡ್ದಂತ ಅರ್ಥ ಆಗ್ತಾ ಇಲ್ಲ, ಕರೆಂಟ್ ಬಿಲ್ ಅಂತ ಹೆಚ್ಚಾಗಿ ಬರ್ತಾ ಇದೆ, ಆದ್ರೆ ಎಸಿ ಕೂಲಿಂಗೇ ಕೊಡ್ತಾ ಇಲ್ಲ. ಬನ್ನು ಪಾಪ ಜೋರಾಗಿ ಅಳ್ತಾ ಇದ್ದಾನೆ. ನನ್ ಮನೆ ಪರಿಸ್ಥಿತಿ ಕೂಡ ಅದೇ, ಮೊನ್ನಷ್ಟೇ 30,000 ಕೊಟ್ಟು ಹೊಸ ಎಸಿ ತಗೊಂಡೆ, ಆದ್ರೆ ಕೂಲಿಂಗ್ ಸಾಕಾಗ್ತಾ ಇಲ್ಲ. ನಾನು ನನ್ನ ಬೆಡ್ರೂಮಲ್ಲಿ ತಂದೂರಿ ಚಿಕನ್ ತರ ಫ್ರೈ ಆಗ್ತಾ ಇದ್ದೀನಿ, ನನ್ನಿಂದ ಈ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಮನೇನ ಮಾರಿ ನಾನು ಹಳೆ ತರದಲ್ಲಿ ಗುಡಿಸಲು ಕಟ್ಕೊಳ್ತೀನಿ ಅಷ್ಟೇ. ಆವಾಗ ಕಿಟಕಿಯಿಂದ ಮಹಿ ಅದ್ದು ಅವರನ್ನ ನೋಡಿ, ಚಿಚು, ಮನೆ ಮಾರೋದಲ್ಲ, ನಾವು ಈ ಊರನ್ನ ಖಾಲಿ ಮಾಡಿ ಕೂಲಾಗಿರುವ ಎಲ್ಲಾದ್ರೂ ಜಾಗಕ್ಕೆ ಹೋಗ್ಲೇಬೇಕಾಗುತ್ತೆ. ಈ ಊಟಿ, ಕೊಡೆಕೆನಲ್, ಶಿಮ್ಲಾ ಈ ತರ ಹೋದ್ರೆ ಅಲ್ಲಿ ತಂಪಾಗಿರುತ್ತೆ ಅಲ್ವಾ? ಹೌದಜ್ಜಿ, ಬನ್ನಿ ನಾವಾದ್ರೂ ಹೋಗೋಣ, ನನಗೆ ತಂಪಾಗಿರೋ ಐಸ್ ಕ್ರೀಮ್ ಸಿಗೋ ಜಾಗ ಸಿಕ್ಕಿದ್ರೆ ಸಾಕು. ಹಾಗಂತ ಅವ್ರೆಲ್ರೂ ಮಾತಾಡ್ತಾ ಇದ್ದಾಗ ಟೋನಿ ಅವಳ ಮಗಳು ಬುಜ್ಜಿ ಜೊತೆ ಅಲ್ಲಿಗೆ ಬಂದ್ಲು. ಬುಜ್ಜಿ ಕೈಯಲ್ಲಿ ಒಂದು ಸೈನ್ಸ್ ಪುಸ್ತಕ ಇತ್ತು. ಆವಾಗ ಟೋನಿ ಚೋಟುನ ನೋಡಿ, ಏನ್ ಚೋಟು, ನನ್ನ ಮನೆ ತರ ನಿನ್ ಮನೆ ಕೂಡ ತುಂಬಾನೇ ಸೆಕೆ ಆಗ್ತಾ ಇದೆ, ಈ ಎಸಿ ಕೂಡ ವರ್ಕ್ ಆಗ್ತಾನೆ ಇಲ್ಲ ಅಲ್ವಾ? ಹೌದು ಟೋನಿ, ಏನ್ ಮಾಡ್ದಂತ ಅರ್ಥನೇ ಆಗ್ತಿಲ್ಲ, ಏನೇ ಎಸಿ ಹಾಕಿದ್ರು ಕರೆಂಟ್ ಬಿಲ್ ಮಾತ್ರ ಬರ್ತಾ ಇದೆ, ಆದ್ರೆ ಕೂಲಿಂಗ್ ಅಂತೂ ಬರ್ತಾ ಇಲ್ಲ. ಆವಾಗ ಬುಜ್ಜಿ ಅವ್ರ ಎಲ್ಲರ ಹತ್ರನೂ, ಆಂಟಿ, ಈ ನಿಮ್ಮ ಎಲ್ರ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನೋ ಸೊಲ್ಯೂಷನಾ? ಏನ್ ಸೊಲ್ಯೂಷನೋ? ಮನೇನ ಮಾರೋದಾ, ಇಲ್ಲ ಮನೆ ಖಾಲಿ ಮಾಡೋದಾ, ಎಲ್ಲಾದ್ರೂ ಓಡ್ ಹೋಗೋದಾ? ಅಯ್ಯೋ ಇಲ್ಲ ಆಂಟಿ, ಈ ಬಿಸಿ ಎಲ್ಲಿಂದ ಬರ್ತಾ ಇದೆ? ನಮ್ಮ ಮಹಡಿಯಿಂದ ತಾನೇ. ಸೂರ್ಯನ ಕಿರಣಗಳು ನಮ್ಮ ಮಹಡಿ ಮೇಲೆ ಬಿದ್ದು ಆದ್ರೆ ಬಿಸಿ ಮನೆಯೊಳಗಡೆ ಇಳಿದು ಸೆಕೆ ಆಗ್ತಿದೆ. ನಾವು ಮಹಡಿನ ಬಿಸಿಯಾಗದೆ ಇರೋ ತರ ನೋಡ್ಕೊಳ್ಬೇಕು. ಅದ್ ಹೇಗ್ ಸಾಧ್ಯ ಬುಜ್ಜಿ? ಮಹಡಿ ಬಿಸಿಯಾಗಿರ್ಬಾರ್ದು ಅಂದ್ರೆ ಅದಕ್ಕೆ ಛತ್ರಿ ಹಿಡಿಬೇಕಾ ಏನೋ? ಛತ್ರಿ ಅಲ್ಲ ಅಜ್ಜಿ, ನಾವ್ ಯಾಕೆ ಟೆರೆಸ್ ಮೇಲೆ ತರಕಾರಿ ತೋಟನೇ ಬೆಳೆಸಬಾರ್ದು? ಹಾಗಂತ ಬುಜ್ಜಿ ಹೇಳಿದ ಐಡಿಯಾಕ್ಕೆ ಅಲ್ಲಿ ಕೇಳಿದವರು ಎಲ್ರು ಶಾಕ್ ಆದ್ರು. ಏನು, ತರಕಾರಿ ತೋಟನಾ? ಅದನ್ನು ಟೆರೆಸ್ ಅಲ್ಲ, ಬಿಸ್ಲಿಗೆ ನಾವೇ ಇಲ್ಲಿ ಸಾಯ್ತಾ ಇದ್ದೀವಿ, ಗಿಡ ಎಲ್ಲ ಹೇಗ್ ಜೀವಂತವಾಗಿರುತ್ತೆ? ಜೀವಂತವಾಗಿರುತ್ತೆ ಆಂಟಿ. ನಾವು ಮೊದಲು ಟೆರೆಸ್ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಬೇಕು, ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕ್ಬೇಕು, ಅದರಲ್ಲಿ ತರಕಾರಿ ಬೀಜಗಳನ್ನ ಹಾಕ್ಬೇಕು. ಪ್ರತಿದಿನ ಬೆಳಿಗ್ಗೆ ಸಂಜೆ ಅಂತ ಹೋಗಿ ಆ ಮಣ್ಣಿಗೆ ನಾವು ನೀರು ಒಯ್ತಾನೆ ಇರ್ಬೇಕು. ಹಾಗೆ ಮಾಡಿದ್ರೆ ನನ್ನ ಮನೆ ಮೇಲೆ ಎಲ್ಲ ಕೆಸರು ಆಗುತ್ತೆ, ಮನೆ ನೋಡಕ್ಕೆ ಚೆನ್ನಾಗಿರಲ್ಲ. ಹಾಗಲ್ಲ, ನಾವು ಪ್ಲಾಸ್ಟಿಕ್ ಶೀಟ್ ಹಾಕೋದ್ರಿಂದ ಮನೆ ಮಹಡಿಯಲ್ಲಿ ಕೆಸರು ಆಗಲ್ಲ, ಅದು ಪ್ಲಾಸ್ಟಿಕ್ ಶೀಟಲ್ಲಿರುತ್ತೆ. ಬೀಜಗಳು ಹಾಕೋದ್ರಿಂದ ಗಿಡಗಳು ಬೆಳೆಯುತ್ತೆ, ಸೂರ್ಯನ ಕಿರಣಗಳನ್ನ ಗಿಡಗಳು ಎಳ್ಕೊಳ್ಳುತ್ತೆ, ಆದ್ರಿಂದ ನಮ್ಗೆ ಬಿಸಿಲು ಕಡಿಮೆ ಆಗುತ್ತೆ. ಹಾಗೆ ಇದ್ರೂ ಸಹ ಸಿಮೆಂಟ್ ನೆಲಕ್ಕೆ ಸ್ಟ್ರೈಟ್ ಆಗಿ ಬಿಸಿಲು ಬೀಳಲ್ಲ, ಮಧ್ಯದಲ್ಲಿ ಚಂಡಿಯಾಗಿರುವ ಮಣ್ಣಿರುತ್ತೆ ಅಲ್ವಾ, ಅದ್ ಯಾವಾಗಲೂ ಚಂಡಿಯಾಗಿರೋದ್ರಿಂದ ಬಿಸಿಲನ್ನ ಮನೆಯೊಳಗಡೆ ಕಳ್ಸಲ್ಲ. ಆವಾಗ ನಾವು ಫ್ರಿಜ್ಜಲ್ಲಿ ಕೂತ್ಕೊಂಡಿರೋ ಹಾಗೆ ಇರುತ್ತೆ. ನ್ಯಾಚುರಲ್ ಎಸಿ. ಅದ್ ಮಾತ್ರ ಅಲ್ಲ, ನಮ್ಗೆ ತರಕಾರಿನೂ ಸಿಗುತ್ತೆ, ಫ್ರೆಶ್ ಆಗಿ ತರಕಾರಿನ ಅಡಿಗೆ ಮಾಡಿ ತಿನ್ಬೋದು. ಇದು ಒಳ್ಳೆ ಐಡಿಯಾನೇ ಅಲ್ವಾ? ಅದನ್ ಕೇಳಿದ ಬನ್ನಗಿಳಿ, ವಾವ್ ಬುಜ್ಜಿ, ನೀನು ಸ್ಕೂಲಲ್ಲಿ ಫಸ್ಟು, ಅದರಲ್ಲೂ ಸೈನ್ಸಲ್ಲಿ ಎಲ್ಲರಿಗಿಂತ ನೀನೇ ಟಾಪು. ಇವಾಗ ಅರ್ಥ ಆಗ್ತಾ ಇದೆ, ನಿನಗೆ ಸೈನ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದ್ರ ಪ್ರಕಾರ ಮಾಡ್ತಾ ಇದೀಯಾ. ಫ್ರೆಶ್ ಆಗಿ ನಮಗೆ ತರಕಾರಿನೂ ಸಿಗುತ್ತೆ, ಮನೇನೂ ತಂಪಾಗಿರುತ್ತೆ. ಈ ಐಡಿಯಾ ಅಂತೂ ತುಂಬಾ ಚೆನ್ನಾಗಿದೆ. ಹಾ ಹೌದ್ ಬುಜ್ಜಿ, ಈ ಐಡಿಯಾದಲ್ಲಿ ಒಂದು ಲಾಜಿಕ್ ಕೂಡ ಇದೆ. ಈ ರೀತಿನೇ ಮಾಡ್ಬೋದಲ್ವಾ?
ನನಗಂತೂ ಇಷ್ಟನೇ ಆಗ್ತಿಲ್ಲ. ನನ್ನ ಮನೆ ಟೆರೆಸ್ ಎಲ್ಲ ಹಾಳಾಗುತ್ತೆ. ಈ ಲಾಜಿಕ್ ಕೆಲಸ ಮಾಡ್ತಾ ಇಲ್ಲ. ನನಗೇನು ಇಷ್ಟ ಇಲ್ಲ. ಚಿಚು, ತಿಂಗಳು 1000 EB ಬಿಲ್ ಕಟ್ಟೋದ್ಕಿಂತ ಈ ಐಡಿಯಾನೇ ಚೆನ್ನಾಗಿದೆ. ಬನ್ನಿ ಎಲ್ರು ಕೆಲಸನ ಶುರು ಮಾಡೋಣ. ಮರುದಿನ ಬೆಳಗ್ಗೆ 6 ಗಂಟೆಗೆನೆ ಪಕ್ಷಿಗಳು ಎಲ್ರೂ ಕೂಡ ಅಡವಿಗೆ ಹೋಗಿ ಮಣ್ಣು ಗೊಬ್ಬರ ಎಲ್ಲಾನು ಎತ್ಕೊಂಡು ಬರ್ತಾ ಇದ್ರು. ಚಿಚುಕಾಗೇನು ಸ್ವಲ್ಪ ಮಣ್ಣನ್ನ ಎತ್ಕೊಂಡು ಬಂದು ತುಂಬಾನು ಆಯಾಸ ಪಟ್ಕೊಂಡು, ಅಯ್ಯೋ ಎಷ್ಟು ಕಷ್ಟ ಆಗ್ತಾ ಇದೆ, ನಾನು ರಿಚ್ ಬರ್ಡು, ನಾನು ಯಾಕೆ ಈ ಕೆಲಸ ಎಲ್ಲ ಮಾಡ್ಬೇಕು, ಮನೇಲಿ ಕೂತ್ಕೊಂಡು ಸುಮ್ಮನಿರ್ಬೋದಾಗಿತ್ತು. ಆಂಟಿ, ಕಷ್ಟಪಡದೆ ಯಾವುದೇ ಫಲನೂ ಸಿಗಲ್ಲ. ನೀವು ಮಣ್ಣನ್ನ ಬೇಗ ಟೆರೆಸ್ ಮೇಲೆ ಹೋಗಿ ಚೆಲ್ಲಿ, ನಾನು ಅದರಲ್ಲಿ ಚಿಕನ್ ಗಿಡ, ಆಮೇಲೆ ಬರ್ಗರ್ ಗಿಡ, ಪಿಜ್ಜಾ ಗಿಡ ಎಲ್ಲಾನು ಬೆಳೆಸ್ಬೇಕು. ಹಾಳಾಗೋದವನೇ, ಚಿಕನ್ ಬರ್ಗರ್ ಪಿಜ್ಜಾ ಎಲ್ಲ ಗಿಡ ಆಗಲ್ಲ, ಅದರಲ್ಲಿ ತರಕಾರಿ ಮಾತ್ರ ಬರೋದು. ಅಂದ್ರೆ ತರಕಾರಿ ಮಾತ್ರನಾ? ಸರಿ, ಆಲೂಗಡ್ಡೆ ಬರ್ಲಿ, ಫ್ರೆಂಚ್ ಫ್ರೈ ಮಾಡ್ಕೋತೀನಿ. ಹಾಗೆ ಎಲ್ರು ಅವ್ರವ್ರ ಮನೆ ಟೆರೆಸ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ನ ಹಾಕಿ ಅದ್ರ ಮೇಲೆ ಮಣ್ಣನ್ನ ಸುರಿದ್ರು. ಆವಾಗ ಬುಜ್ಜಿ ಎಲ್ರಿಗೂ ಕೆಲವು ತರಕಾರಿ ಬೀಜಗಳನ್ನ ಕೊಟ್ಲು. ಅದನ್ನ ಎಲ್ರು ಅವ್ರ ಮನೆ ಮೇಲೆ ಹಾಕಿದ್ರು. ಆಮೇಲೆ ಬೆಳಿಗ್ಗೆ ಸಂಜೆ ಸರಿಯಾಗಿ ನೀರ್ ಕೂಡ ಉಯ್ತಾ ಇದ್ರು. ತುನಿಗು ಬಚ್ಚಿ ಬೆಳಿಗ್ಗೆನೆ ಟೆರೆಸ್ಗೆ ಬಂದು ಆ ಮಣ್ಣಿಗೆ ನೀರನ್ನ ಉಯ್ದು, ಎಲ್ರೂ ನೀರು ಉಯ್ತಾ ಇದ್ದೀರಾ, ಇಲ್ಲಾಂದ್ರೆ ಗಿಡ ಬೆಳೆಯೋದಿಲ್ಲ. ಹಾಗೆ 1 ತಿಂಗಳು ಹೋಯ್ತು. 1 ತಿಂಗಳಿನ ನಂತರ ಬಿಸಿಲು ಜಾಸ್ತಿನೇ ಇತ್ತು ಊರಲ್ಲಿ. ಯಾಕಂದ್ರೆ ಅದು ಮೇ ತಿಂಗಳು. ಮೇ ತಿಂಗಳಲ್ಲಿ ಬಿಸಿಲು ಜಾಸ್ತಿ ಇದ್ರೂ ಕೂಡ ಪಕ್ಷಿಗಳೆಲ್ಲರೂ ಸಂತೋಷವಾಗಿನೇ ಇದ್ರು. ಒಂದಿನ ಮಧ್ಯಾಹ್ನದ ಸಮಯ ಮಹಿ ಹಾಗೂ ಚಿಚ್ಚು ಟುನಿ ಮನೆಗೆ ಬಂದ್ರು. ಮನೆಯೊಳಗಡೆ ಕಾಲಿಟ್ಟ ತಕ್ಷಣ ಅವರಿಬ್ರು ಸಂತೋಷದಿಂದ, ವಾವ್ ಟುನಿ, ಹೊಸ ಎಸಿ ಏನಾದ್ರೂ ತಗೊಂಡಿದ್ಯಾ? ಮನೆಯೊಳಗಡೆ ಬಂದಾಗ ಅಷ್ಟು ತಂಪಾಗಿದೆ. ಸರಿ ಸರಿ, ಹಾಗಾದ್ರೆ ನಿನಗೂ ಕೂಡ ಕರೆಂಟ್ ಬಿಲ್ಲು ಜಾಸ್ತಿನೇ ಬರುತ್ತೆ ಅಲ್ವಾ? ಆವಾಗ ಟುನಿ ನಗುತ್ತಾ, ಅಯ್ಯೋ ಚಿಚ್ಚು, ನಾನ್ಯಾಕೆ ಎಸಿ ತಗೊಳ್ಬೇಕು? ನನ್ನ ಹತ್ರ ಎಸಿ ತಗೊಳ್ಳೋಷ್ಟು ಹಣನೂ ಇಲ್ವಲ್ಲ. ಇದಕ್ಕೆ ಕಾರಣ ಬುಜ್ಜಿ ಕೊಟ್ಟ ಐಡಿಯಾನೇ. ಟೆರೆಸ್ ಮೇಲೆ ಇವಾಗ ತರಕಾರಿ ತೋಟ ಇದೆ ಅಲ್ವಾ, ಅದಕ್ಕೆ ಮನೆಯೊಳಗಡೆ ಇಷ್ಟು ತಂಪಾಗಿರೋದು. ತುಂಬಾ ಚೆನ್ನಾಗಿದೆ ಅಲ್ವಾ? ಹಾ ಹೌದೌದು, ನನ್ ಮನೆ ಕೂಡ ಇದೇ ರೀತಿ ತಂಪಾಗಿದೆ. ಬುಜ್ಜಿ, ನೀನ್ ಕೊಟ್ಟ ಐಡಿಯಾ ತುಂಬಾನೇ ಒಳ್ಳೆ ಐಡಿಯಾ. ತರಕಾರಿಗಳು ಕೂಡ ತುಂಬಾನೇ ಬೆಳೆದಿದೆ. ನನ್ ಮನೆ ಟೆರೆಸ್ ನೋಡಕ್ಕೆ ಅಷ್ಟು ಖುಷಿ ಆಗ್ತಿದೆ ನನಗೆ. ಆವಾಗ ಚೋಟು ಅಲ್ಲಿಗೆ ಬಂದು, ಹಾ ನಾನು ಕೂಡ ಕರೆಂಟ್ ಬಿಲ್ಲು ಅರ್ಧನೇ ಕಟ್ತಾ ಇದ್ದೀನಿ. ನನಗೆ ಜಾಸ್ತಿ ಕರೆಂಟ್ ಬಿಲ್ ಬಂದು ನಾನು 1000 ರೂಪಾಯಿ ಕೊಡ್ತಿದ್ದೆ, ಆದ್ರೆ ಇವಾಗ ಬರೀ 500 ರೂಪಾಯಿ ಕಟ್ತಾ ಇದ್ದೀನಿ. ಆವಾಗ್ಲೇ ಕೈಯಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಇಟ್ಕೊಂಡು ಬನ್ನುಗಿಳಿ ಟುನಿ ಮನೆಗ್ ಬಂದ. ಆಂಟಿ, ಇದು ನಮ್ ಟೆರೆಸ್ ಅಲ್ಲಿ ಬೆಳ್ತಿರೋ ಟೊಮೆಟೊ ಹಣ್ಣು ನೋಡಿ, ಎಷ್ಟು ಕೆಂಪಾಗಿ ಎಷ್ಟು ನೋಡಕ್ ಚೆನ್ನಾಗಿದೆ ಅಂತ. ಇದ್ ಮಾತ್ರ ಅಲ್ಲ, ಬದನೆಕಾಯಿ, ಬೆಂಡೆಕಾಯಿ, ಸೋರೆಕಾಯಿ ಎಲ್ಲಾನು ಬೆಳ್ದಿದೆ. ನನಗೆ ದಿನ ಫ್ರೆಶ್ ಆಗಿ ತರಕಾರಿಗಳು ಸಿಗ್ತಾ ಇದೆ. ಮೊದಲು ಬನ್ನಿ ಮಹಡಿಗೆ ಹೋಗಿ ನೋಡಿ ಬರೋಣ. ಹಾಗೆ ಎಲ್ರು ಕೂಡ ಅವ್ರವ್ರ ಟೆರೆಸ್ಗೆ ಹೋಗಿ ನೋಡಿದ್ರು. ಅಲ್ಲಿದ್ದ ದೃಶ್ಯವನ್ನು ನೋಡಿ ಎಲ್ರು ತುಂಬಾನೇ ಸಂತೋಷ ಪಟ್ರು. ಯಾಕಂದ್ರೆ ಅಲ್ಲಿ ಅಷ್ಟು ತರಕಾರಿಗಳು ಇತ್ತು. ಪಳಪಳ ಅಂತ ಹೊಳೆಯುವ ಟೊಮೆಟೊ, ಬೆಂಡೆಕಾಯಿ, ಬದನೆಕಾಯಿ, ಹಸಿಮೆಣಸು ಈ ಎಲ್ಲಾ ಗಿಡಗಳು ಇತ್ತು. ವಾವ್, ಎಷ್ಟ್ ಚೆನ್ನಾಗಿದೆ ಬುಜ್ಜಿ, ಇಷ್ಟು ತರಕಾರಿಗಳ. ನನ್ ಮನೆ ಮಹಡಿನ ನೋಡಕ್ಕೂ ಕೂಡ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ನನ್ ಮನೆ ಟೆರೆಸ್ನ ನಾನು ಯಾವಾಗ್ಲೂ ಇಷ್ಟು ಚೆನ್ನಾಗಿ ನೋಡಿದೇ ಇಲ್ಲ. ಆದ್ರೆ ಇವಾಗ ನಮ್ಗೆ ಹೊಸ ಸಮಸ್ಯೆ ಒಂದು ಬಂದಿದೆ ಅಲ್ವಾ? ಏಂಟೋನಿ, ಚಳಿ ಹೆಚ್ಚಾಗ್ತಿದ್ಯಾ? ಅದಲ್ಲ ಚೋಟು, ನಮ್ಮ ಮನೆ ಮಹಡಿಯಲ್ಲಿ ಇಷ್ಟು ತರಕಾರಿಗಳು ಇದೆ. ನಮ್ಗೆ ಬೇಕಾಗಿದ್ದು ಇಷ್ಟು ತರಕಾರಿಗಳಲ್ಲ. ನಾವು ಯೂಸ್ ಮಾಡಿದ್ ಹೋಗಿ ಇನ್ನು ಎಲ್ಲಾನು ಜಾಸ್ತಿ ಇರುತ್ತೆ ಅಲ್ವಾ? ಅದನ್ನೆಲ್ಲ ಏನ್ ಮಾಡೋದು? ಅರೆ ಹೌದು, ಇವತ್ ನಮ್ಮಮ್ಮ ಬೆಳಿಗ್ಗೆನೆ ನನಗೆ ಬೆಂಡೆಕಾಯಿ ಸಾರು, ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿನೇ ಮಾಡಿ ಕೊಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ತಿಂದು ತಿಂದು ನನಗಂತೂ ತುಂಬಾ ಬೋರ್ ಹೊಡಿತಾ ಇದೆ. ಎಲ್ರು ನಗಾಡಿದ್ರು. ಅಮ್ಮ, ಇದಕ್ಕೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಅಮ್ಮ. ನಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನ ತಗೊಂಡು ಉಳಿದಿರುವ ತರಕಾರಿಗಳನ್ನ ನಾವು ಹೊರಗಡೆ ಎಲ್ರಿಗೂ ಮಾರ್ಬೋದಲ್ವಾ? ಈ ಬೇಸಿಗೆ ಕಾಲದಲ್ಲಿ ಫ್ರೆಶ್ ಆಗಿರೋ ತರಕಾರಿ ಸಿಗದೆ ಎಲ್ರು ಕಷ್ಟಪಡ್ತಾ ಇದ್ದಾರೆ. ಅವಾಗ ಎಲ್ರು ತರಕಾರಿ ತಗೊಳ್ತಾರೆ, ನಮ್ಗೆ ಅದ್ರ ಮೂಲಕ ಹಣನೂ ಬರುತ್ತೆ. ಹಣ ಅಂತ ಕೇಳಿದ ತಕ್ಷಣ ಚಿಚುಕಾಗೆ ತುಂಬಾನು ಸಂತೋಷ ಪಟ್ಲು. ವಾವ್, ಅಂದ್ರೆ ಕರೆಂಟ್ ಬಿಲ್ಲು ಇಲ್ಲ, ನ್ಯಾಚುರಲ್ ಎಸಿ, ಮನೆಗೆ ತರಕಾರಿನೂ ಫ್ರೀ, ಇದ್ರಲ್ಲಿ ನಮ್ಗೆ ಹಣನೂ ಸಂಪಾದನೆ ಮಾಡೋಕ್ಕಾಗುತ್ತೆ. ಬುಜ್ಜಿ, ನೀನ್ ಸಾಧಾರಣವಾದ ಹುಡುಗಿನೇ ಇಲ್ಲ. ರತನ್ ಟಾಟಾಗೆ ನೀನು ಬಂದುನ ಏನೋ? ಇವಾಗ್ಲೇ ಸ್ಟಾಲ್ ಹಾಕೊಂಡ್ ಬರಣ್ವಾ? ಹಾಗಂತ ಹೇಳಿ ಎಲ್ರು ಮರುದಿನ ಊರಿನ ಮಧ್ಯದಲ್ಲಿದ್ದ ಒಂದು ಮೈದಾನದಲ್ಲಿ ಸಂತೆಗೆ ಬೇಕಾಗಿರೋ ಎಲ್ಲ ಏರ್ಪಾಡುಗಳು ಮಾಡಿದ್ರು. ಎಲ್ರು ಅವ್ರವ್ರ ಟೆರೆಸ್ ಅಲ್ಲಿ ಬೆಳೆದಿರುವ ತರಕಾರಿಗಳನ್ನ ತಗೊಂಡು ಮಾರಕ್ಕೆ ಶುರು ಮಾಡಿದ್ರು. ಚಿಚುಕಾಗಿ ಜೋರಾಗಿ, ಬರ್ಬೇಕು ಬರ್ಬೇಕು, ಇದು ನ್ಯಾಚುರಲ್ ಎಸಿ ಗಾಳಿಯಲ್ಲಿ ಬೆಳೆದಿರುವ ತರಕಾರಿಗಳು, ನಮ್ಮ ಮನೆ ಟೆರೆಸ್ ಅಲ್ಲಿ ಬೆಳೆದಿದ್ದು, ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು, ಇದ್ರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇಲ್ಲ. ಚೋಟು ಟೊಮೆಟೊ, ಕೆಂಪಾಗಿರೋ ಟೊಮೆಟೊ, ರಕ್ತದ ಬಣ್ಣದಲ್ಲಿರುವ ಟೊಮೆಟೊ, ತುಂಬಾ ಟೇಸ್ಟ್ ಆಗಿರುತ್ತೆ. ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ಬನ್ನಿ ಬನ್ನಿ.
ಹಾಗೆ ಎಲ್ರು ತರಕಾರಿ ಮಾರ್ತಾ ಇದ್ದಾಗ ಪಕ್ಷಿಗಳೆಲ್ರು ಬಂದು ಆ ತರಕಾರಿಗಳನ್ನ ತಗೊಂಡು ಹೋಗ್ತಾ ಇದ್ರು. ಆ ದಿನ ಸಂಜೆ ಸಮಯದೊಳಗಡೆ ಎಲ್ಲರ ಹತ್ರನೂ ಇದ್ದ ತರಕಾರಿಗಳು ಎಲ್ಲಾನು ಖಾಲಿಯಾಯ್ತು. ಅದ್ರ ಮೂಲಕ ಅವರಿಗೆ ಆ ದಿನ ಸುಮಾರು ಲಾಭನೂ ಸಿಕ್ಕಿತ್ತು. ಟೋನಿ, ನನಗೆ ಇವತ್ತು 2000 ರೂಪಾಯಿ ಲಾಭ ಸಿಕ್ಕಿದೆ. ಕರೆಂಟ್ ಬಿಲ್ಲು ಇಲ್ಲ, ಎಸಿನೂ ಇದೆ. ನನಗೆ ಇವಾಗ ಲಾಭನೂ ಸಿಕ್ಕಿದೆ. ಈ ಬೇಸಿಗೆ ಕಾಲ ನನಗೆ ಇಷ್ಟ ಆಗಿದೆ. ಹೌದು, ಈ ಬಿಸಿಲಲ್ಲಿ ಹೊರಗಡೆ ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನಾವು ತರಕಾರಿ ಮಾರಿ ಹಣ ಸಂಪಾದನೆ ಮಾಡ್ಬೋದು. ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಹೌದು, ಇದೆಲ್ಲದಕ್ಕೂ ಕಾರಣ ನಮ್ ಬುಜ್ಜಿನೇ. ಅವಳು ಕೊಟ್ಟಿರುವ ಐಡಿಯಾನೇ. ತುಂಬಾ ಥ್ಯಾಂಕ್ಸ್ ಬುಜ್ಜಿ. ಹೌದು ಬುಜ್ಜಿ, ನೀನ್ ಇಲ್ಲ ಅಂದಿದ್ರೆ ಈ ಬೇಸಿಗೆ ಕಾಲ ನಮ್ಗೆ ನರ್ಕ ಆಗ್ತಾ ಇತ್ತು. ಸರಿ, ಇವಾಗ ಹಣ ಬಂದಿದೆ ಅಲ್ವಾ, ಇದರಲ್ಲಿ ಸ್ವಿಗ್ಗಿಯಲ್ಲಿ ನಾನೊಂದು ಬಿರಿಯಾನಿನ ಆರ್ಡರ್ ಮಾಡ್ಕೊಳ್ಳ. ಯಾಕಂದ್ರೆ ಮನೆ ಟೆರೆಸ್ ಅಲ್ಲಿ ಬಿರಿಯಾನಿ ಗಿಡ ಬೆಳೆಯೋದಿಲ್ಲ ಅಲ್ವಾ. ಅವಾಗ ಚೋಟುಗಿಳಿ ಕೂಡ ನಗುತ್ತಾ, ಅಯ್ಯೋ ಯಾವಾಗ ನೋಡಿದ್ರು ತಿಂಡಿಗೋಳನೆ ಇವಂದು. ಸರಿ ಕಣೋ, ನಾನಿವತ್ತು ನಿಮ್ಮೆಲ್ರಿಗೋಸ್ಕರನು ಬಿರಿಯಾನಿ ಮಾಡಿಕೊಡ್ತೀನಿ. ಎಲ್ರು ಸಂತೋಷವಾಗಿ ಊಟ ಮಾಡೋಣ. ಇವತ್ತು ಎಲ್ರಿಗೂ ನಾನ್ ಟ್ರೀಟ್ ಇಡ್ತಾ ಇದ್ದೀನಿ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಆ ಪ್ರಕೃತಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಬಿಸಿಲು ಜಾಸ್ತಿ ಇದ್ರೂ ಕೂಡ ಬುಜ್ಜಿ ಕೊಟ್ಟ ಒಂದು ಚಿಕ್ಕ ಐಡಿಯಾದಿಂದ ಆ ವರ್ಷ ಅವ್ರು ಯಾರಿಗೂ ಬಿಸಿಲು ಗೊತ್ತಾಗ್ಲಿಲ್ಲ.